ಸೊ ಹೆಲೋ ಎವ್ರಿವನ್, ಮತ್ತೊಂದು ವೀಡಿಯೋಗೆ ಸ್ವಾಗತ. ಸೊ ಈಗ ತಾನೇ ಎದ್ದು ಊಟ ಗಿಟ ಎಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕವ್ರ ಮನೆ ಹತ್ರ ಏನೋ ಕೆಲಸ ಇದೆ ಅಂತ ಓದ್ತಾ ಇದ್ದೀನಿ. 10 ಗಂಟೆಗೆ ಏನು ಬಿಸಿಲಾಯ್ತಪ್ಪ, ಸುಡುತ್ತಾಯ್ತೆ ಮೈ ಕೈ ಎಲ್ಲ. ಅಂದರೆ ಇವತ್ತು ಒಳ್ಳೆ ನಿದ್ದೆ ಹೋದೆ. ಸೊ ನೋಡೋಣ ಬನ್ನಿ ಏನು ಕೆಲಸ ಇದೆ ಎಲ್ಲ ಮಾಡ್ಕೊಡೋಣ ಅಷ್ಟೆ. ಇಲ್ಲಿ ಮುಂದೆ ಸಿಮೆಂಟ್ ಬೇರೆ ಹಾಕಿದ್ದಾರೆ, ನೆನ್ನೆ ಫುಲ್ಲು. ನೆನ್ನೆ ನಾವು ಇರಲಿಲ್ಲಲ್ಲ, ಆ ಟೈಮಲ್ಲಿ ಹಾಕಿದ್ದಾರೆ. ಸೊ ಕ್ವಿಕ್ ಅಪ್ಡೇಟು. ಸೊ ಒಂದು ರೂಮ್ದು ಫುಲ್ಲು ಪಾತ್ರೆ ಸಾಮಾನೆಲ್ಲ ಇಳಿಸಿದ್ದೀರಿ, ಯಾಕಂದರೆ ರೂಮ್ ಇನ್ನೂ ಪೇಂಟ್ ಮಾಡಿಲ್ಲ. ಮನೇಲಿ ಹೋಗಿ ಏನು ತೋರಿಸಲ್ಲ, ಮನೆ ಫುಲ್ ಗಲೀಜಾಗಿದೆ, ಮಾಡಬೇಡ ಅಂದರು ವೀಡಿಯೋ. ಸೊ ಅದಕ್ಕೆ ಒಂದು ರೂಮ್ ಫುಲ್ಲು ಇಳಿಸಿದ್ರಿ. ಇವಾಗ ಊಟ ತಿನ್ನೋಕ್ಕಾಯಿತು, ಚಿಕನ್ ತೊಗೊಂಬಂದೆ ಅವಾಗೆ. ಸೊ ಊಟ ಆಗಿದೆ, ಇವಾಗ ಊಟ ತಿಂದ್ಬಿಟ್ಟು ಕಿಚನ್ನು ಮತ್ತು ಇನ್ನೊಂದು ರೂಮ್ದೆಲ್ಲ ಸೇರಿ ಮೇಲೆ ಶಿಫ್ಟ್ ಮಾಡಬೇಕು, ಮೇಲೆಗಡೆ ಒಂದೊಂದೇ. ಸೊ ಅದೇ ಕೆಲಸ ಇವತ್ತು. ತಿರುಗಿ ಸಾಯಂಕಾಲ ಬೇರೆ ನೋಡಬೇಕಲ್ಲ, ಹೋಗ್ಬೇಕೇನೋ ಅಂದ್ಬಿಟ್ಟು. ಫುಲ್ ಬಿಸಿಲು ಬೇರೆ ಸೈಕಾಗೈತೆ, ಕರೆಂಟ್ ಬೇರೆ ಎತ್ಬಿಟ್ರು. ಸೊ ಎಲ್ಲ ಒಂದು ಸ್ವಲ್ಪ ಇಳಿಸಿ ಇವಾಗ ಫುಲ್ಲು 2:30 ಆಗಿದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದರು. ಸೊ ಅದಕ್ಕೆ ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು 4 ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊತೀರಿ. 4 ಗಂಟೆ ಸ್ಟಾರ್ಟ್ ಮಾಡಬೇಕು, ತಿರ್ಗಿ ಅಲ್ಲಿಗೆ ಬೇರೆ ಹೋಗ್ಬೇಕು. ಫುಲ್ಲು ಕೆಲಸ ಹಿಂಗೆ ಸಂಡೇ ಹೋಗೋದು. ಟೈಮೇ ಗೊತ್ತಾಗ್ತಾ ಇಲ್ಲ, ಎಷ್ಟು ಬೇಗ 2:30 ಆಗೈತೆ ಅಂದರೆ ಬಬ್ಬ ಟೈಮ್ ಮಾತ್ರ ಸಾಕಾದಾಗ ಹೋಗೈತೆ. ಟಕ 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 ಅಂದ್ಬಿಟ್ಟು. ಕರೆಂಟ್ ಬೇರೆ ಇಲ್ಲ. ಹೋಗಿ ಏನೋ ಒಂದು ಮಾಡಿ ಸುಮ್ಮನೆ ಫೋನ್ ನೋಡ್ಕೊಂಡಿರ್ತೀನಿ ಮನೆಯಾಗ. ಸೊ ಹಾಗೆ ಮಲ್ಕೊಂಡಿದ್ದೆ. ನಮ್ಮ ಫೋನ್ ಹಾಕಿದ್ರು, ಇಲ್ಲೇ ನಮ್ಮ ಕಾಲೇಜ್ ಹತ್ರ ಯಾರಿಗೂ ಕೊಡೋಕೆ ತಿರಮಿಸು. ಸೊ ಓದ್ತಾ ಇದ್ದೀರಿ ಈಗ ವಿಜಯಪುರ ಆಯ್ತು. ಸೊ ಲೆಟ್ಸ್ ಗೋ. ನಾವು ಡೆಲಿವರಿ ಕೊಡೋಕೆ ಬಂದಿದ್ದೆ ಈ ಅಂಗಡಿ. ನಮ್ಮ ಕಾಲೇಜ್ ಜಸ್ಟ್ ಆಪೋಸಿಟು, ನಮ್ದು ಅಡ್ಡ ಅಲ್ಲಿ ನಮ್ಮ ಕಾಲೇಜ್ ಬರುತ್ತೆ. ಸೊ ಇಲ್ಲೇ ಕೊಡೋಕೆ ಬಂದಿದ್ದು, ಕೊಟ್ರಿ ಎಲ್ಲ ಹೋಗೋದೆ. ರೀಲ್ಸ್ ಒಂದು ಶೂಟ್ ಮಾಡ್ತಾಯಿದ್ದೀವಿ ಇಲ್ಲೇ ಕೆಫೆನಲ್ಲೇ, ನಿಮ್ಗೆ ಗೊತ್ತಿರಬೇಕು. ಹಾಯ್, ಹೇಗಿದೆಯಾ? ನಿಮ್ಗೆ ಗೊತ್ತೇ ಇರ್ಬೇಕು, ಫಿಟ್ನೆಸ್ ಬಾಯ್ ಅಂದ್ಬಿಟ್ಟು ಇವರು. ವಿಜಯಪುರದವ್ರಿಗೆಲ್ಲ ಗೊತ್ತೇ ಇರುತ್ತೆ. ಸೊ ರೀಲ್ಸ್ ಶೂಟ್ ಮಾಡ್ತಾಯಿದ್ದೀವಿ ಇಲ್ಲೇ. ಒಂದು ಸ್ವಲ್ಪ ಜನ ಇದ್ದಾರೆ ಅಂದ್ಬಿಟ್ಟು ಸುಮ್ಮನೆ ಹೋಗಿದ್ದೀರಿ. ಸೊ ಅವರೆಲ್ಲ ಹೋದ್ಮೇಲೆ ಶೂಟ್ ಮಾಡ್ತೀವಿ. ಸರಿ ಬನ್ನಿ ರೀಲ್ಸ್ ಶೂಟ್ ಮಾಡೋಣ. ನಮ್ಮ ಶಾಪ್ ಅಡ್ರೆಸ್ ಎಲ್ಲಿ ಅಂತ ಅಂದರೆ ಶಿಲ್ಗಡ್ಡ ಕ್ರಾಸ್ ಟು ದೇವನಹಳ್ಳಿ ರೋಡಲ್ಲಿ ಬಸವೇಶ್ವರ ಪಾರ್ಕ್ ಪಕ್ಕ ವಾಟರ್ ಟ್ಯಾಂಕ್ ಆಪೋಸಿಟ್. Hi guys, you can visit whether like Vilas Tiramisu ನಮ್ಮ ಕೆಫೆ ಕಾಫಿ ಕೌಂಟರ್ ಅಲ್ಲಿ ಸಿಗ್ತಿದೆ. ಸೊ ರೀಲ್ಸ್ ಇನ್ ಪ್ರೋಗ್ರೆಸ್ಸು, ಕೆಲಸ ನಡೀತಾ ಇದೆ. ಪಾಪ ಸ್ಟ್ರಗಲ್ ಆಗ್ತಿದೆ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲ, ಆಮೇಲೆ ಪಿಕಪ್ ಆಗೋತೀರಿ ಎಲ್ಲರೂ. ಸೊ ಇದು ಕೆಫೆ ಮಸ್ತಾಗಿದೆ ವಿಜಯಪುರದ ಹತ್ರ, ಬಂದು ಟ್ರೈ ಮಾಡಿ. ಸೊ ನಾನು ಹಿಂದೆ ನೋಡಿ ಯಾರಿದ್ದಾನೆ ಹಾಯ್ ಫ್ರೆಂಡ್ಸ್. ಸೊ ನಮ್ಮ ಹುಡುಗ ಬಂದಿದ್ದ ಗಾಡಿ ಎತ್ಕೊಂಡು, ನಮ್ಮ ಮಾವ ಟೆಸ್ಟ್ ಡ್ರೈವ್ ಎತ್ಕೊಂಡು ಹೋಗೈತೆ. ಮುಂದೆ ಓದ್ತಾ ಇದ್ದ, ಅಲ್ಲಿ ಕಾಣಿಸಲ್ಲ, ಅಲ್ಲಿ ಓದ್ತಾಯ್ತು ನೋಡಿ. ಗಾಡಿ ಬೇರೆ ಓಡಿಸ್ತಾ ಇದ್ದೀನಿ. ಮತ್ತೆ ಏನೇನು ಹೇಳ್ತೀಯಾ? ಏನು ಹೇಳೋದು ಮತ್ತೆ? ಏನು ಸಿಂಗಲ್ ಇದ್ದೀವಿ ಕಂಪ್ಲೀಟಾಗಿ ಅಂತ ಯಾರು? ನೀನು ಹುಡುಗಿರು ಬಿಟ್ಟರೆ ಬೇರೆ ಸಮಾಚಾರ ಗೊತ್ತಿಲ್ಲಲೇ. ಅದಕ್ಕೆ ನಿಂಗೆ ಬೇರೆ ಏನು ಹೇಳೋಣ ನಿಂಗೆ ಏನು ಹೇಳ್ತೀಯ? ನೀಟ ಬಟ್ಟೆ ಒಳ್ಳೆ ಬಾಡಿ ಇಲ್ಲೋಡ ಅಪ್ಪ ಏನೈತೆ. ಏನು ಹೇಳಿದೆ? ಏನಿಲ್ಲ, ಮನೆಗೆ ಹೋದೆ, ಲೇಟ್ ಆಯಿತು ಅಷ್ಟೇ. ನಾಳೆ ಬರ್ತೀನಿ ನಾವು. ಸೊ ಅಲ್ಲಿ ತಿರಮಿಸು ಎಲ್ಲ ಕೊಟ್ಬಿಟ್ಟು ಅಲ್ಲೊಂದು ರೀಲ್ ಶೂಟ್ ಮಾಡಿಕೊಂಡು ಆಮೇಲೆ ತಿರ್ಗಿ ನಮ್ಮ ಅಕ್ಕವ್ರ ಮನೆಗೆ ಬಂದು ಅಲ್ಲಿ ಪಾತ್ರೆ ಇಳಿಸ್ಕೊಟ್ಟು ತಿರ್ಗಿ ಇವಾಗ ಯಲಹಂಕಕ್ಕೆ ಡೆಲಿವ್ರಿ ಹೋಗ್ಬೇಕು. ನಾನು ಇಲ್ಲಿ ಮನೆಗೆ ಬಂದೆ, ಮಖ ತೊಳ್ಕೊಂಡು ಹೋಗೋಣಂತ. ಶೆಕೆ ಗಬ್ಬು ಹೊಡಿತೈತೆ ನನ್ನ ಹತ್ರ. ಸೊ ಮಖ ತೊಳ್ಕೊಂಡು ಈ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ. ಫುಲ್ ಸ್ವೆಟ್ಟೇ ಆಗ್ಬಿಟ್ಟೈತೆ, ಫುಲ್ ಅಲ್ಲಿ ಕೆಲಸ ಮಾಡಿ ಅಲ್ಲಿ ಫುಲ್ ಧೂಳು ಆಗ್ಬಿಟ್ಟಿತ್ತು. ಸೊ ಫಸ್ಟ್ ಹೋಗಿ ಮಖ ತೊಳಿತೀನಿ, ಫುಲ್ ಡಲ್ಲಾಗೈತೆ ಫೇಸು. ಫಸ್ಟ್ ಹೋಗಿ ಮಖ ತೊಳಿತೀನಿ, ಆಮೇಲೆ ಯಲಹಂಕಕ್ಕೆ ಹೋಗ್ಬೇಕು. ಇವಾಗ ಕಾಲ್ ಬರುತ್ತೆ, ಇವಾಗೇ ಕಾಲ್ ಬಂದ್ಬಿಡುತ್ತೆ.
ಸೊ ನಾನು ಟಕ್ಕಂತ ಮಗ ತೊಳ್ಕೊಂಡು ಅಲ್ಲಿ ಹೋಗ್ತೀನಿ. ಥ್ಯಾಂಕ್ ಯು. ಸೊ ಬೇರೆ ಶರ್ಟು ಮತ್ತು ಬೇರೆ ಪ್ಯಾಂಟ್ ಹಾಕ್ಕೊಂಡೆ. ಸೊ ಕಾಲ್ ಬಂದಿತ್ತು ಬಾ ಅಂತ ಸೋತಾ ಇದ್ದೀನಿ. ಮನೆ ಬೀಗ ಲಾಕ್ ಬೇರೆ ಮಾಡಬೇಕು. ಹಾಂ ಆಯಿತು. ಸೊ ನಡೀರಿ ಇವಾಗ ಲೇಟ್ ಆಗ್ಬಿಟ್ಟೈತೆ. ಫೋನ್ ಮೇಲೆ ಮಾಡ್ತೈತೆ. ಬಿಸಿ ಡೇ. ಸೊ ಅಲ್ಲಿ ತಿರಮಿಸು ಎಲ್ಲ ಡೆಲಿವರ್ ಮಾಡಿಬಿಟ್ಟು ಮನೆಗೆ ಬಂದ್ವಿ. ಈಗ ತಾನೇ ಬಂದ್ವಿ, ಜಸ್ಟು 8 o'clock ಆಗಿದೆ. ಫುಲ್ ಟ್ರಾಫಿಕ್ ಇತ್ತು. ಗಾಡಿ ನಾನೇ ಓಡಿಸ್ತಾ ಇದ್ದೆ. ಫುಲ್ ಟ್ರಾಫಿಕ್ ಇತ್ತು. ಬರೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಇಲ್ಲಾಂದರೆ ಇನ್ನೂ ಬೇಗನೆ ಬರ್ತಾಯಿದ್ವಿ. ಸೊ ಈಗ ತಿರ್ಗಾ ಡಿಮಾರ್ಟ್ಗೆ ಹೋಗ್ಬೇಕಂತ. ಡಿಮಾರ್ಟ್ ಹೋಗ್ಬಿಟ್ಟು ಒಂದು ಸ್ವಲ್ಪ ಗ್ರೋಸರೀಸ್ ಎಲ್ಲ ತಗೊಂಡು ಬರ್ತಾ ಇರೋದು ಮನೆಗೆ ಅಷ್ಟೆ. ಮನೆ ಸೊ ಡಿಮಾರ್ಟ್ಗೇನೋ ಬಂದ್ವಿ. ನಮ್ಮ ಮಾವ ಮತ್ತು ನಮ್ಮ ಅತ್ತೆ ತೊಗೊತವ್ರೆ. ನಾನು ಇವನು ಬೇಬಿ ಸಿಟ್ಟಿಂಗು. ಏನಮ್ಮ ಅದು ಏನಾಯ್ತು ಅದರಲ್ಲಿ? ಓಪನ್ ಮಾಡೋಕ್ಕಾಗಲ್ಲ ಅದು. ಆಗಲ್ಲ ಬಿಡು. ಬೇರೆ ಟಾಯ್ ನೋಡು ನೀನು. ಬೇರೆ ಟಾಯ್ ನೋಡು. ಅದಾಗಲ್ಲ ಬಿಡು. ಓಪನ್ ಮಾಡಬೇಡ. ಓಪನ್ ಮಾಡಬೇಡ, ಬಿಟ್ಬಿಡೋದು. ಅಲ್ಲೇ ಇಟ್ಬಿಡು. ಕೀಪ್ ಇಟ್ ದೇರ್. ನೋ ಇಟ್ ಕಾಂಟ್. ಅದು ಓಪನ್ ಆಗಲ್ಲ. ಅದು ನೋಡು ಬೇರೆ ಟಾಯ್ಸ್ ಏನು ಬೇಕು. ಮಂಕಿ ತಗೊಂತೀಯಾ? ಮಂಕಿ ಬೇಕಾಯ್ದು. ನೀನು ಅವಾಗಿಂದ ನೋಡಿಸ್ತಾನೆ ಇದೆಯಾ ಅಪ್ಪ ನಂಕೋ. ಸೊ ಇವನ್ ಟಾಯ್ಸಲ್ಲೇ ನಾನು ಯಾಮಾರಿಸ್ತಾ ಇದ್ದೀನಿ. ಏನು ತಗೊಂತಾನೆ ಏನು ಕತೆ ಗೊತ್ತಿಲ್ಲ. ನೋಡೋಣ. ರಿಮೋಟ್ ಎಲ್ಲ ತಗೊಂಡಿದ್ದಾಯ್ತು. ಸೊ ಹೋಗ್ತಾ ಇದ್ದೀರಿ ಕಾರ್ ಹತ್ರ. ಶಮಿಶ್ ನೋಡಿ ನನ್ನ ಮೇಲೆ ಹಾಯ್ ಮಾಡು. ಹೇಳು ನೀನು ಬ್ಲಾಗ್ ಮಾಡು. ಬಾಯ್ ಮಾಡ್ಬೇಡ ಅಷ್ಟೇ. ಹೌದೇನು? ಸೊ ಅಲ್ಲೇ ದೇವನಹಳ್ಳಿಯಲ್ಲೇ ಒಂದೊಂದು ಪ್ಲೇಟ್ ಕುಷ್ಕ ತೊಗೊಂಬಂದ್ಬಿಟ್ರಿ. ಮನೇಲಿ ಏನೂ ಮಾಡಿಲ್ಲ ಅಂದ್ಬಿಟ್ಟು ಡಿಮಾರ್ಟ್ ಹೋಗಿ. ಸೊ ಇಲ್ಲೇ ಮನೆ ಮೇಲೆ ಕುತ್ಕೊಂಡು ಹಿಂಗೆ ತಿಂತಾ ಇದ್ದೆ. ತಣ್ಣ ಗಾಳಿ ಬರ್ತೈತೆ. ಸೊ ತುಂಬ ಹೊಟ್ಟೆ ಹಸಿತೈತೆ. ಫಸ್ಟ್ ಊಟ, ಆಮೇಲೆ ಬೀಚ. ಸೊ ಗೈಸ್ ಊಟ ಗೀಟ ಎಲ್ಲ ತಿಂದ್ಬಿಟ್ಟು ಬಂದು ಲೈಟ್ ಆಫ್ ಮಾಡಿಬಿಟ್ಟು ರೂಮಲ್ಲಿ ಇನ್ನೇನು ಕಣ್ಣು ಎಳಿತಾಯಿತ್ತು. ಹಂಗೆ ಗೆಪ್ಕ ಬಂತು ವ್ಲಾಗ್ ಎಂಡೇ ಮಾಡಿಲ್ಲ ಅಂದ್ಬಿಟ್ಟು. ಸೊ ಅಷ್ಟೇ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ನೋಡಿ ಫ್ಯಾನ್ ಓಡ್ತಾ ಇದೆ. ಅಂದರೆ ಫ್ಯಾನಲ್ಲಿ ಗಾಳಿ ಬರ್ತಾಯಿಲ್ಲ. ಜೊತೆಗೆ ಇದೊಂದು ಇಕ್ಕೊಂಡಿದ್ದೀನಿ. ಮಸ್ತ್ ಗಾಳಿ ಬರ್ತೈತೆ. ಮಗ್ದ ಹತ್ರ ಇಕ್ಕೊಂಬಿಟ್ಟಿದ್ದೀನಿ ಫುಲ್ಲು. ಸೊ ಅಷ್ಟೇ ವ್ಲಾಗಲ್ಲಿ. ಫುಲ್ ಟಯರ್ಡ್ ಆಗೋಗಿತ್ತು. ಬೆಳಗ್ಗೆಯಿಂದ ಓಡಾಡೋದೇ ಆಗೋಗಿತ್ತು. ಸೊ ಸರಿ, ಡಿಮಾರ್ಟ್ ಬೇರೆ ಹೋಗಿ ಬಂದಿದೆ. ಸೊ ಅಷ್ಟೇ ಗೈಸ್ ಈ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಟಿಲ್ ದೆನ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್. ಬಾಯ್.